ಹಾಯ್ ಗೈಸ್, ಇವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ನೋಡೋಣ. ಸೊ ಇದು ಬಂದುಬಿಟ್ಟು ಒಂದು ಡಿಸ್ಕೌಂಟಿಂಗ್ ಕ್ಯಾಶ್ ಫ್ಲೋ ಮೆಥಡ್ ಯೂಸ್ ಮಾಡುತ್ತೆ. ಅಂದರೆ ಇದರಲ್ಲಿ ನಾವು ಮನಿ ವ್ಯಾಲ್ಯೂನ ನಾವು ಪ್ರೆಸೆಂಟ್ ವ್ಯಾಲ್ಯೂಗೆ ತೊಗೊಂಡು ಬರ್ತೀವಿ. ಸೊ ಹಿಯರ್ ವಿ ಬಿಲೀವ್ ದ್ಯಾಟ್ ಮನಿ ರಿಸೀವ್ಡ್ ಟುಡೇ ಇಸ್ ವರ್ತ್ ಮೋರ್ ದ್ಯಾನ್ ದ ಮನಿ ರಿಸೀವ್ಡ್ ಇನ್ ದ ಫ್ಯೂಚರ್. ಸೊ ಇವತ್ತಿನ ವ್ಯಾಲ್ಯೂ ಮನಿಗೆ ಜಾಸ್ತಿ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಅದೇ ಇವಾಗ ₹1 ಅಂತ ಹೇಳಿ ಇವತ್ತು ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಇಯರ್ ಇದೇ ಡೇಟ್ಗೆ ಅದ್ರ ಪರ್ಚೇಸಿಂಗ್ ಪವರು ಕಡಿಮೆ ಆಗಿರುತ್ತೆ. ಇಟ್ ಕುಡ್ ಬಿ ಡ್ಯೂ ಟು ಮೆನಿ ರೀಸನ್ಸ್. ನಾನು ಅದೇ ಹೇಳ್ದಂಗೆ ಇನ್ಫ್ಲೇಷನ್ ಆಗಿರ್ಬೋದು, ಆಪರ್ಚುನಿಟಿ ಕಾಸ್ಟ್ ಆಗಿರ್ಬೋದು. ಐ ಥಿಂಕ್ ನಾನು ಈ ಕಾನ್ಸೆಪ್ಟನ್ನ ತುಂಬ ಡೀಟೇಲಾಗಿ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿಕೊಂಡು ಆಮೇಲೆ ಈ ಕಾನ್ಸೆಪ್ಟನ್ನ ಯು ಕ್ಯಾನ್ ಸ್ಟಾರ್ಟ್. ಓಕೆ, ಇವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂದರೆ ಏನು ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರ ಫಾರ್ಮುಲಾ ಬಂದುಬಿಟ್ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಾವು ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿಬಿಟ್ಟು ಮನಿದು ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿತೀವಿ. ಓಕೆ, ಇವಾಗ ನಮಗೆ 10,000 5 ಇಯರ್ಸ್ ಆದಮೇಲೆ ಬರುತ್ತೆ ಅಂದರೆ ನಾವು ಅದನ್ನು 10,000 ಅಂತ ಕನ್ಸಿಡರ್ ಮಾಡಲ್ಲ. ಇವಾಗ ನಾವು ಪೇಬ್ಯಾಕ್ ಪೀರಿಯಡ್ ಮೆಥಡಲ್ಲಾಗಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಾಗಲಿ ನಾವು ಫ್ಯೂಚರಲ್ಲಿ ಬರೋ ದುಡ್ಡನ್ನ ಆ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟೇ ತೊಗೊಳ್ತಾ ಇದ್ವಿ. ಬಟ್ ಇವಾಗ ಹಾಗಲ್ಲ, ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಯೂಸ್ ಮಾಡಿಬಿಟ್ಟು ನಾವು ಅದನ್ನು ಪ್ರೆಸೆಂಟ್ ವ್ಯಾಲ್ಯೂಗೆ ತೊಗೊಂಡು ಬರ್ತೀವಿ. ಓಕೆ, ಐಲ್ ಶೋ ಯು ಹೌ. ಇದನ್ನು ಒಂದು ಎಕ್ಸಾಂಪಲ್, ಒಂದು ಕ್ವೆಶ್ಚನ್ ಸಾಲ್ವ್ ಮಾಡಿನೇ ನಾವು ತಿಳ್ಕೊಬೇಕಾಗುತ್ತೆ. ಈ ಕಾನ್ಸೆಪ್ಟ್ ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಇಟ್ಸ್ ವೆರಿ ಈಸಿ. ಒಂದು ಸತಿ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇದು ಎಕ್ಸಾಮಲ್ಲಿ ಬಂದಿರೋಂಥ ಕ್ವೆಶ್ಚನ್ 2024 12 ಮಾರ್ಕ್ಸ್ಗೆ. ರಕ್ಷಿತಾ ಲಿಮಿಟೆಡ್ ಇಸ್ ಕನ್ಸಿಡರಿಂಗ್ ದ ಪರ್ಚೇಸ್ ಆಫ್ ಮೆಷಿನರಿ. 2 machines ಆರ್ ಅವೈಲೇಬಲ್, ಈಚ್ ಕಾಸ್ಟಿಂಗ್ 1,50,000. 2 machines ಇದೆ. ಸೊ 2 ಮೆಷಿನ್ಗೆ 1,50,000 rupees ಈಚ್. ಇನ್ ಕಂಪೇರಿಂಗ್ ದ ಪ್ರಾಫಿಟಬಿಲಿಟಿ ಆಫ್ ದೀಸ್ 2 machines, 10% discount rate is to be used. Earnings after tax are expected to be as follows. ಇದು ಬಂದುಬಿಟ್ಟು earnings after tax. ಓಕೆ, ನಾನು ನಿಮ್ಗೆ ಅವಾಗ ಏನು ಹೇಳಿದೆ, ಐ ಥಿಂಕ್ ಸೆಕೆಂಡ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ದಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ಬೇರೆ, ಇದು ಬಂದುಬಿಟ್ಟು ಅಕೌಂಟಿಂಗ್ ಪ್ರಾಫಿಟ್. ನೋಡಿ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಅದು ಅಕೌಂಟಿಂಗ್ ಪ್ರಾಫಿಟ್. ಇಟ್ ಈಸ್ ನಾಟ್ ಎ ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಬೇರೆ, ಅಕೌಂಟಿಂಗ್ ಪ್ರಾಫಿಟ್ಸ್ ಬೇರೆ. ಇಲ್ಲಿ ಅವರು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೈಲೈಟ್ ಮಾಡಿದ್ದೀನಿ ನೋಡಿ. ಸೊ ಅಕೌಂಟಿಂಗ್ ಪ್ರಾಫಿಟ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಥವಾ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಮೆಥಡಲ್ಲಿ ಮಾತ್ರ ನಾವು ಅಕೌಂಟಿಂಗ್ ಪ್ರಾಫಿಟ್ಸ್ನ ಯೂಸ್ ಮಾಡ್ತೀವಿ. ಬಟ್ ಬೇರೆ ಮೆಥಡ್ಸ್, ದಟ್ ಈಸ್ ಪೇ ಬ್ಯಾಕ್ ಪೀರಿಯಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮತ್ತು ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇದರಲ್ಲಿ ನಾವು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ನ ಯೂಸ್ ಮಾಡೋದಿಲ್ಲ. ವಿ ವಿಲ್ ಯೂಸ್ ಕ್ಯಾಶ್ ಫ್ಲೋಸ್. ಓಕೆ, ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್. ಓಕೆ, ಕ್ಯಾಶ್ ಫ್ಲೋ ಅಂದರೆ ಏನು? ನೀವು ಡೆಪ್ರಿಸಿಯೇಷನ್ನ ಮೈನಸ್ ಮಾಡಿರಬಾರ್ದು, ಬಿಕಾಸ್ ಡೆಪ್ರಿಸಿಯೇಷನ್ ಇಸ್ ನಾಟ್ ಅ ಕ್ಯಾಶ್ ಔಟ್ ಫ್ಲೋ. ಬಟ್ ಟ್ಯಾಕ್ಸ್ನ ಮೈನಸ್ ಮಾಡಿರಬೇಕು, ಯಾಕಂದರೆ ನೀವು ಟ್ಯಾಕ್ಸ್ ಕೊಡೋವಾಗ ದುಡ್ಡು ಕೊಡ್ತೀರ ಅಲ್ವಾ, ದುಡ್ಡು ಆಚೆ ಹೋಗುತ್ತೆ. ಬಟ್ ಡೆಪ್ರಿಸಿಯೇಷನ್ ಇಸ್ ನಾಟ್ ಅ ಕ್ಯಾಶ್ ಔಟ್ ಫ್ಲೋ. ಸೊ ನಮಗೆ ಕ್ಯಾಶ್ ಫ್ಲೋ ಅಂದರೆ ಏನು? ಕ್ಯಾಶ್ ಫ್ಲೋ ಬಿಫೋರ್ ಡೆಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್. ಓಕೆ, ನೋಡೋಣ. ಇಲ್ಲಿ ಆಫ್ಟರ್ ಟ್ಯಾಕ್ಸ್ ನಮಗೆ ಕೊಟ್ಟಿದ್ದಾರೆ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡೆಪ್ರಿಸಿಯೇಷನ್ ನಾವು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು? ನಮಗೆ ವ್ಯಾಲ್ಯೂ ಗೊತ್ತು, ಮೆಷಿನ್ದು ಕಾಸ್ಟ್ ಗೊತ್ತು. ಡೆಪ್ರಿಸಿಯೇಷನ್ ಫಾರ್ಮುಲಾ ಏನು? ದ ಇನಿಷಿಯಲ್ ಕಾಸ್ಟ್ ಆಫ್ ಮೆಷಿನ್ ಮೈನಸ್ ರೆಸಿಡ್ಯೂಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಯೂಸ್ಫುಲ್ ಲೈಫ್ ಅಲ್ವಾ. ನಮಗೆ ರೆಸಿಡ್ಯೂಯಲ್ ವ್ಯಾಲ್ಯೂ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಸೊ ಕಾಸ್ಟೇ ತೊಗೊಳ್ಳೋಣ. 1,50,000 ಡಿವೈಡೆಡ್ ಬೈ ಯೂಸ್ಫುಲ್ ಲೈಫ್ 5 years. ಓಕೆ, 5 years ತನಕ ನಮಗೆ ಕ್ಯಾಶ್ ಇನ್ಫ್ಲೋಸ್ ಬರ್ತಾಯಿದೆ. ಸೊ ನಾವು 5 years ಅಂತ ತೊಗೊಳ್ಳೋಣ. ಎಷ್ಟಾಗುತ್ತೆ ಡೆಪ್ರಿಸಿಯೇಷನ್ ಪರ್ ಇಯರ್ ಬಂದುಬಿಟ್ಟು 1,50,000 ಡಿವೈಡೆಡ್ ಬೈ 5, 30,000 ಪರ್ ಇಯರ್ ಬರುತ್ತೆ. ಓಕೆ, ಸೊ ಡೆಪ್ರಿಸಿಯೇಷನ್ ಪರ್ ಇಯರ್ ಅಂದರೆ 30,000. ಓಕೆ, ಬರೆದಿಟ್ಕೊಳ್ಳೋಣ. ಓಕೆ, ಯು ಆರ್ ಆಲ್ಸೋ ಗಿವನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಇಯರ್ 1, 2, 3, 4, 5.
ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 at 10% ಡಿಸ್ಕೌಂಟ್. ಇದು ನಮ್ಮದು ಕ್ವೆಶ್ಚನ್ದು ಹೈಲೈಟ್. ಯಾಕಂದರೆ ನಾವಿಲ್ಲಿ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ 10% ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂದರೆ ಇವಾಗ ನಾವು ಮೆಷಿನ್ ಪರ್ಚೇಸ್ ಮಾಡ್ತಾ ಇರೋ ಇಯರ್ 0 ಅಂತ ಇಟ್ಕೊಳ್ಳೋಣ. ಓಕೆ, ನಾವು ಇಯರ್ 0ನಲ್ಲಿ ಮೆಷಿನ್ನ ಪರ್ಚೇಸ್ ಮಾಡ್ತೀವಿ. ಆ ಇಯರ್ 0 ಫುಲ್ಲು ನಾವು ಮೆಷಿನ್ನ ಯೂಸ್ ಮಾಡ್ತೀವಿ, ಕರೆಕ್ಟಾ? ಆ ಇಯರಲ್ಲಿ ನಾವು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ ಮೆಷಿನ್ನ ಯೂಸ್ ಮಾಡಿಕೊಂಡು. ಆವಾಗ ನಮಗೆ ಕ್ಯಾಶ್ ಫ್ಲೋಸ್ ಬರೋದಕ್ಕೆ ಫಸ್ಟ್ ಇಯರಿಂದ ಸ್ಟಾರ್ಟ್ ಆಗುತ್ತೆ, ಕರೆಕ್ಟಾ? ಇಯರ್ 1ಇಂದ ನಮಗೆ ಕ್ಯಾಶ್ ಫ್ಲೋ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಯರ್ 1ಇಂದ ವಿ ಆರ್ ಗೆಟ್ಟಿಂಗ್ ಇನ್ಕಮ್, ಪ್ರಾಫಿಟ್ಸ್. ಸೊ ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ ಅಂದರೆ, ನಮಗೇನು ಕ್ಯಾಶ್ ಫ್ಲೋ ಬರ್ತಾ ಇದೆ ಬಿಕಾಸ್ ಆಫ್ ಯೂಸಿಂಗ್ ದ ಮೆಷೀನ್, ಅದರದ್ದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ₹1 ಇಯರ್ 0ನಲ್ಲಿ ₹1 ವ್ಯಾಲ್ಯೂ ಇರುತ್ತೆ. ಬಟ್ ಮುಂದೆ ಹೋಗ್ತಾ ನೋಡಿ ಎಷ್ಟು ಕಡಿಮೆ ಆಗ್ತಾಯಿದೆ ವ್ಯಾಲ್ಯೂ. ಫಸ್ಟ್ ಇಯರಲ್ಲಿ 0.909 ಆಗ್ತಾಯಿದೆ, ಸೆಕೆಂಡ್ ಇಯರಲ್ಲಿ 0.826, ಥರ್ಡ್ ಇಯರಲ್ಲಿ 0.75, ಹಾಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ನೀವು ನೋಡ್ತಾ ಇದ್ದರೆ. ಓಕೆ, ಇದು ನಮಗೆ ಯೂಶ್ವಲಿ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್ ಏನೇನಿದೆ ಅದು ಕ್ವಶನಲ್ಲೇ ಕೊಟ್ಟಿರ್ತಾರೆ. ಸೊ ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು, ಇಲ್ಲಿ 10% ಅಲ್ವಾ ಡಿಸ್ಕೌಂಟಿಂಗ್ ಫ್ಯಾಕ್ಟರು, 10 ಡಿವೈಡೆಡ್ ಬೈ 100 ಅಂತ ಮಾಡಿ. 10 ಡಿವೈಡೆಡ್ ಬೈ 100 0.1, ಇದಕ್ಕೆ +1 ಮಾಡಿ. +1 ಮಾಡಿಬಿಟ್ಟು ಈಕ್ವಲ್ ಟು, ಆಮೇಲೆ ಡಿವೈಡೆಡ್ ಈಕ್ವಲ್ ಟು, ಇದು ಬಂದುಬಿಟ್ಟು ಫಸ್ಟ್ ಇಯರ್ದು 0.909, ಸೆಕೆಂಡ್ ಇಯರ್ಗೆ 0.826. ಏನಿಲ್ಲ, ಜಸ್ಟ್ ಈಕ್ವಲ್ ಟು ಪ್ರೆಸ್ ಮಾಡ್ತಾ ಹೋಗಿ. ಥರ್ಡ್ ಇಯರ್ ಈಕ್ವಲ್ ಟು ಫೋರ್ತ್ ಇಯರ್, ಫಿಫ್ತ್ ಇಯರ್, ಈ ಥರ ಮಾಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ನಮಗೆ ಕ್ವೆಶ್ಚನಲ್ಲೇ ಕೊಟ್ಟಿದ್ದಾರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರು. ಸೊ ನಮಗೇನು ಟೆನ್ಷನ್ ಇಲ್ಲ. ಕ್ಯಾಲ್ಕುಲೇಟ್ ದ ಪ್ರಪೋಸಲ್ ಅಂಡರ್ NPV ಮೆಥಡ್. ಓಕೆ, ಈ ಥರ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಮೆಷಿನ್ ಏದು ಫಸ್ಟ್ ಮಾಡೋಣ. ಓಕೆ, ಮೆಷಿನ್ ಏದು ವಿಲ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನು? PVCI ಮೈನಸ್ PVCO, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಓಕೆ, ಕ್ಯಾಶ್ ಔಟ್ಫ್ಲೋಸ್ ನಮಗೆ ಗೊತ್ತಿದೆ ಎಷ್ಟು. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅಂದರೆ ನಾವು ಮೆಷಿನ್ಗೆ ಎಷ್ಟು ಪೇಮೆಂಟ್ ಮಾಡಿದ್ದೀವಿ, 1,50,000 ಅಲ್ವಾ, ಇದೇ ಔಟ್ಫ್ಲೋ ನಮ್ಮದು. ಸೊ PVCO ಬಂದುಬಿಟ್ಟು 1,50,000. PVCI ಏನು? ಇನ್ಫ್ಲೋಸ್. ನಮಗೆ 5 ಇಯರ್ಸಲ್ಲಿ ಬರ್ತಾಯಿದೆ ಅದು ಇನ್ಫ್ಲೋಸ್. ಸೊ ನಾವು ಚೆಕ್ ಮಾಡೋಣ. ಓಕೆ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಓಕೆ, ಈ ಥರ ಕಾಲಮ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ಇಯರ್ 1 2 3 4 5, ಆಮೇಲೆ EAT ಕೊಟ್ಟಿದ್ದಾರೆ ನಮಗೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಕ್ಯಾಶ್ ಫ್ಲೋ ಮಾಡಬೇಕು. ನೋಡಿ, ಕ್ಯಾಶ್ ಇನ್ಫ್ಲೋ ಬಿಫೋರ್ ಡೆಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಓಕೆ, ನಮಗೆ ಆಫ್ಟರ್ ಟ್ಯಾಕ್ಸ್ ಆಲ್ರೆಡಿ ಇದೆ, ಬಟ್ ನಾವು ಜಸ್ಟ್ ಒಂದು ಡೆಪ್ರಿಸಿಯೇಷನ್ನ ಆ್ಯಡ್ ಮಾಡ್ಕೊಬೇಕಾಗಿರೋದು. ಓಕೆ, 45 60 75 45 30, ಇದು ನಮಗೆ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ನೋಡಿ, ಕ್ವೆಶನಲ್ಲೇ ಕೊಟ್ಟಿದ್ದಾರೆ, ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಬಿಡೋದು. ಮತ್ತು ಡೆಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಿ ಬರೆದಿಟ್ಕೊಂಡಿದ್ವಿ, ಇಫ್ ಯು ರಿಮೆಂಬರ್. ಇಲ್ಲಿ ಡೆಪ್ರಿಸಿಯೇಷನ್ ಅಲ್ವಾ, ಹೆಂಗೆ ಬಂತು ನಮಗೆ? 1,50,000 ಬೈ 5. ಓಕೆ, ಪ್ಲಸ್ 30,000. ಇದನ್ನು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಕ್ಯಾಶ್ ಇನ್ಫ್ಲೋಸ್. ಓಕೆ, ಯು ಹ್ಯಾವ್ ಟು ಆ್ಯಡ್ 45 + 30, 60 + 30, 75 + 30, ಬಿಕಾಸ್ ಡೆಪ್ರಿಸಿಯೇಷನ್ ಇಸ್ ನಾಟ್ ಅ ಕ್ಯಾಶ್ ಔಟ್ಫ್ಲೋ. ಸೊ ನಮಗೆ ಕ್ಯಾಶ್ ಇನ್ಫ್ಲೋ ಬಿಫೋರ್ ಡೆಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಕ್ಕಿದೆ. ಅದನ್ನು ನಾವು PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನಮಗೆ 60,000 5 ಇಯರ್ಸ್ ಆದಮೇಲೆ ಬರ್ತಾಯಿದೆ. ಇಸ್ ಇಟ್ ಈಕ್ವಲ್ ಟು ದ 60,000 ಟುಡೇ? ವ್ಯಾಲ್ಯೂ ಆಫ್ 60,000 ಟುಡೇ? ಇಲ್ಲ, ಯಾಕಂದರೆ ಅವಾಗ ₹1 ವ್ಯಾಲ್ಯೂ 0.621 ಆಗಿರುತ್ತೆ. ಸೊ 60,000 ವ್ಯಾಲ್ಯೂ ಎಷ್ಟು? ಯು ಹ್ಯಾವ್ ಟು ಮಲ್ಟಿಪ್ಲೈ ಆ ಥರ. 75,000 ಇಂಟು 0.909, 90,000 ಇಂಟು 0.826, ಆ ವ್ಯಾಲ್ಯೂ 68,175 ಆಗುತ್ತೆ. ಇಟ್ಸ್ ನಾಟ್ 75,000 ಎನಿಮೋರ್, 68,175 ಆಗಿದೆ. ಸೊ ಕ್ಯಾಶ್ ಫ್ಲೋ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್
ಯು ವಿಲ್ ಗೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಸೊ ಆ ಥರ ಎವ್ರಿ ಇಯರ್ಗೆ ನೀವು ಫೈಂಡ್ ಔಟ್ ಮಾಡಿ ಅದನ್ನು ಟೋಟಲ್ ಮಾಡಿ. ಓಕೆ, ಸೊ ಇದಕ್ಕೆ ವಿಲ್ ಕಾಲ್ ಆಸ್ PVCI, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಏನು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಓಕೆ, ಅದನ್ನು ಮಾಡಿದ್ರೆ 3,09,750 ಮೈನಸ್ 1,50,000. ಇದು ಕಾಸ್ಟ್ ಆಫ್ ಮೆಷಿನರಿ, ನಾವು ಎಷ್ಟು ಪೇ ಮಾಡಿದ್ದೀವಿ ಅದು. ನಮಗೆ 1,59,750 ಬರ್ತಾಯಿದೆ. ನಮ್ಮ ಇನ್ಫ್ಲೋಸ್ ಔಟ್ಫ್ಲೋಸ್ಗಿಂತ ಜಾಸ್ತಿ ಇದೆ. ಸೊ ನಾವು ಈ ಪ್ರಾಜೆಕ್ಟ್ನ ಒಪ್ಕೋಬೇಕಾ ಒಪ್ಕೋಬಾರ್ದ? ಎಸ್, ಯು ಕ್ಯಾನ್ ಅಕ್ಸೆಪ್ಟ್ ದ ಪ್ರಾಜೆಕ್ಟ್. ಓಕೆ, ನೀವು ಈ ವಿಡಿಯೋನ ಇವಾಗಲೇ ಪಾಸ್ ಮಾಡಿ ಮೆಷಿನ್ ಬಿಗೂ ನೀವು ಕ್ಯಾಶ್ ಇನ್ಫ್ಲೋಸ್ನ ಕ್ಯಾಲ್ಕುಲೇಟ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ಪೋಸ್ಟ್ ಮಾಡಿ. ಐಲ್ ಚೆಕ್ ಇಫ್ ಇಟ್ ಈಸ್ ಕರೆಕ್ಟ್. ಓಕೆ, ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸಲ್ಲಿ ಪೋಸ್ಟ್ ಮಾಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಇದನ್ನು ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಿದ್ದರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.